ಇನ್ನು ಈ ಎಲ್ಲ ಬೆಳವಣಿಗೆಗಳಿಂದ ಅಂದ್ರೆ ತಮ್ಮ ಮೊಮ್ಮಗ ಮಾಡಿರುವಂತಹ ಘನಂದಾರಿ ಕೆಲಸದಿಂದ ದೊಡ್ಡಗೌಡರು ಕಂಗಾಲಾಗಿದ್ದಾರೆ. ಈ ನಿಟ್ಟಿನಲ್ಲಿ ಕುಟುಂಬಸ್ಥರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಏನು ಮಾಡಬೇಕು, ಮುಂದೆ ಆಗಬಹುದಾದಂತಹ ಬೆಳವಣಿಗೆಗಳು, ಜೊತೆಗೆ ಏನು ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ. ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರ ಜೊತೆ ಚರ್ಚಿಸಿದ್ದಾರೆ ದೇವೇಗೌಡರು. ಪದ್ಮನಾಭನಗರದ ನಿವಾಸದಲ್ಲಿ ನಡೆದ ಚರ್ಚೆ. ಕುಮಾರಸ್ವಾಮಿ ರೇವಣ್ಣ ಜೊತೆ HDD ಚರ್ಚೆ ನಡೆಸಿದ್ದಾರೆ. ಕಾನೂನು ಹೋರಾಟದ ಬಗ್ಗೆ ಕುಟುಂಬಸ್ಥರ ಜೊತೆ ಸಭೆ ಮಾಡಿದ್ದಾರೆ, ಚರ್ಚೆಯನ್ನ ನಡೆಸಿದ್ದಾರೆ. ಕುಮಾರಸ್ವಾಮಿ ಹಾಗೂ ರೇವಣ್ಣ ಅವರ ಜೊತೆ HD ದೇವೇಗೌಡರು ಚರ್ಚೆ ನಡೆಸಿದ್ದಾರೆ. ಮುಂದೆ ಆಗಬಹುದಾದಂತಹ ಬೆಳವಣಿಗೆಗಳು, ಜೊತೆಗೆ ಕಾನೂನು ರೀತಿಯಾಗಿ ಯಾವ ರೀತಿ ಹೋರಾಟ ಮಾಡಬಹುದು, ಆತನನ್ನ ವಿಚಾರಣೆಗೆ ಈಗಾಗಲೇ SIT ನೋಟಿಸನ್ನು ಕೊಟ್ಟಿದೆ. ಆದರೆ ಆತ ವಿದೇಶದಲ್ಲಿ ಇದ್ದೀನಿ, ನನಗೆ 1 ವಾರಗಳ ಕಾಲಾವಕಾಶ ಬೇಕು ಅಂತ ತಮ್ಮ ವಕೀಲರ ಮುಖಾಂತರ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಆದರೆ ಆತನನ್ನ ಬಂಧಿಸುವುದಕ್ಕೆ ಅಥವಾ ವಿಚಾರಣೆಗೆ ಕರೆತರೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು SIT ಒಂದು ಕಡೆ ಮಾಡ್ಕೋತಾ ಇದೆ. ಈ ಬೆಳವಣಿಗೆಗಳ ಮಧ್ಯೆ ದೇವೇಗೌಡರು ಅಥವಾ HD ಕುಮಾರಸ್ವಾಮಿ ಅವರು ಅಥವಾ HD ರೇವಣ್ಣ ಅವರು ಚರ್ಚೆ ಮಾಡಿ ಆತನನ್ನ ಯಾವ ರೀತಿ ಕಾನೂನು ಹೋರಾಟದ ಮುಖಾಂತರ ಉಳಿಸಿಕೊಳ್ಳಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಏನಾಗಬಹುದು ಅನ್ನುವಂತಹ ಕುತೂಹಲಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈಗಾಗಲೇ SIT ಅಧಿಕಾರಿಗಳು ನೋಟಿಸನ್ನ 24 ಗಂಟೆ ಒಳಗೆ ಆತ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಿದ್ದಾರೆ. ಆದರೆ 24 ಗಂಟೆ ಒಳಗೆ ಆತ ಹಾಜರಾಗುವುದಕ್ಕೆ ಆಗೋದಿಲ್ಲ ಅಂತ ತಮ್ಮ ವಕೀಲರ ಮೂಲಕ ಮನವಿಯನ್ನ ಮಾಡ್ಕೊಂಡಿದ್ದಾನೆ. ಏನಾಗುತ್ತೆ, 1 ವಾರಗಳ ಕಾಲಾವಕಾಶ ಏನಾದರೂ ಕೊಟ್ಟರೆ ಸಾಕ್ಷಿ ನಾಶ ಮಾಡುವಂಥದ್ದು, ಜೊತೆಗೆ ಆತ ಜಾಮೀನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು, ಎಲ್ಲ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ವಕೀಲರೊಂದಿಗೆ ಕೂಡ ಚರ್ಚೆ ನಡೀತಾ ಇದೆ ಒಳಗೊಳಗೆ. ಇನ್ನೊಂದು ಕಡೆ SIT ಅಧಿಕಾರಿಗಳು ಆತನನ್ನ ಬಂಧಿಸಿ ವಿಚಾರಣೆಯನ್ನ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೋತಿದ್ದಾರೆ. ಸಾಕಷ್ಟು ಬೆಳವಣಿಗೆಗಳು ಈ ನಿಟ್ಟಿನಲ್ಲಿ ಆಗ್ತಾ ಇದೆ. ಏನೇನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೂಪೇಶ್ ನ್ಯೂಸ್ ರೂಮ್ನಿಂದ ನೇರವಾಗಿ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಬೆಳವಣಿಗೆಗಳಂತ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ನಿಟ್ಟಿನಲ್ಲಿ ದೇವೇಗೌಡರ ಕುಟುಂಬ ಕಂಗಾಲಾಗಿರುವುದಂತೂ ನಿಜ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆದಿದೆ ಅನ್ನುವಂಥದ್ದು. ಏನೇನೆಲ್ಲ ಆಗ್ತಾ ಇದೆ, ಏನೇನೆಲ್ಲ ಚರ್ಚೆ ನಡೆದಿದೆ ಅಂತ ಏನಾದರೂ ಇನ್ಸೈಡ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆಯಾ ಅಂತ ರೂಪೇಶ್? ರಜನಿ, ನಿನ್ನೆ ದೇವೇಗೌಡರ ನಿವಾಸದಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಸಭೆ ಆಗಿದೆ. ಈ ಸಭೆಯಲ್ಲಿ ಬಹುಮುಖ್ಯವಾಗಿ, ಯಾಕಂತ ಹೇಳಿದ್ರೆ ಸಭೆಯಲ್ಲಿ 4 ಜನ ನಾಯಕರಿರ್ತಾರೆ. ದೇವೇಗೌಡರು ಮುಖ್ಯಸ್ಥ ಒಂದು ನೇತೃತ್ವದಲ್ಲಿ ಸಭೆ ಆಗುತ್ತೆ. ಈ ಸಭೆಯಲ್ಲಿ ಕುಮಾರಸ್ವಾಮಿ, HD ರೇವಣ್ಣ, ಅದೇ ರೀತಿಯಾಗಿ CN ಮಂಜುನಾಥ್ ಅವರು, ದೇವೇಗೌಡರ ಅಳಿಯ ಕೂಡ ಭಾಗಿಯಾಗ್ತಾರೆ. ಇಲ್ಲಿ 4 ಜನರ ನೇತೃತ್ವ ಮಂಜುನಾಥ್ ಅವರು ಸ್ವಲ್ಪ ಟೈಮ್ ಇರ್ತಾರೆ, ಅದಾದ ಬಳಿಕ ಮನೆಯಿಂದ ಹೋಗ್ತಾರೆ. ಆದರೆ ಇಲ್ಲಿ 3 ಜನ ನಾಯಕರು, ದೇವೇಗೌಡರು, ಅದೇ ರೀತಿ HD ರೇವಣ್ಣ, ಕುಮಾರಸ್ವಾಮಿ ನೋಡಿ ಸಾಕಷ್ಟು ಚರ್ಚೆಗಳಾಗಿದೆ. ಇಲ್ಲಿ ಬಹುಮುಖ್ಯವಾಗಿ ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಕೇಸ್ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟಂತೆ ದೇವೇಗೌಡರೇ ಕಳಿಸ್ಕೊಟ್ರು, ಪ್ಲಾನ್ ಮಾಡಿದ್ರು ಅಂತೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹೋಗುವಾಗ ಯಾವುದೇ ರೀತಿಯಾಗಿರ್ತಕ್ಕಂಥ SIT ತನಿಖೆ ಆಗಿರ್ಬೋದು, ಯಾವುದು ಕೂಡ ಆಗಿರಲಿಲ್ಲ ಅಂತೇಳಿ ವಾದವನ್ನು ಮಾಡಬೇಕು ಅಂತ ಒಂದು ಚರ್ಚೆ ಆಗಿರುತ್ತೆ. ಅದಾದ ಬಳಿಕವಾಗಿ ಮೊದಲು ಎಲ್ಲರೂ ಕೂಡ, ಯಾಕಂದರೆ ಕುಟುಂಬದಲ್ಲಿ ಎಲ್ಲರೂ ಕೂಡ ಖಂಡಿಸ್ತಾರೆ. ಈ ರೀತಿಯಾಗಿ ಕೃತ್ಯ ಆಗಿದ್ದರೆ ನಿಜಕ್ಕೂ ಕೂಡ ಅದಕ್ಕೊಂದು ಶಿಕ್ಷೆ ಆಗಲೇಬೇಕು, ಈ ರೀತಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಅಂತೇಳಿ ಮೊದಲಿಗೆ ಸಂತಾಪವನ್ನು ಅಥವಾ ಈ ರೀತಿಯಾಗಿ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಈ ರೀತಿಯಾಗಿ ಆಗಬಾರ್ದಿತ್ತು ಅಂತೇಳಿ ದೇವೇಗೌಡರು ಕೂಡ ಹೇಳ್ತಾರೆ, ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾರೆ, HD ರೇವಣ್ಣ ಅವರು ಕೂಡ ಹೇಳಿದ್ರು ಅಂತೇಳಿ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಅದಾದ ಬಳಿಕ ಈಗ ಘಟನೆ ಆಗಿದ್ದಾಗಿದೆ. ಈಗ ಸದ್ಯಕ್ಕೆ ಕಾನೂನು ಹೋರಾಟವನ್ನು ನಡೆಸಬೇಕಾಗತ್ತೆ. ಷಡ್ಯಂತ್ರ ಇರ್ಬೋದು, ಏನೇ ಇರ್ಬೋದು, ಕಾನೂನು ಹೋರಾಟವನ್ನು ಮಾಡಬೇಕು. ಕಾನೂನು ಹೋರಾಟ ಮಾಡಲಿಕ್ಕೆ ತಜ್ಞರ ಸಲಹೆಯನ್ನು ಪಡೆಯಬೇಕು ಅಂತೇಳಿ ದೇವೇಗೌಡರು ಹೇಳಿದ್ದಾರೆ. ಯಾಕಂದರೆ ಕಾನೂನು ತಜ್ಞರ ಸಲಹೆಗಳನ್ನು ಪಡ್ಕೊಳ್ಬೇಕು. ಈ ಕೇಸ್ನಿಂದ ಪಾರಾಗೋದು ಹೇಗೆ, ಯಾವೆಲ್ಲ ತಂತ್ರಗಾರಿಕೆ ಇರ್ಬೋದು, ಕಾನೂನಾತ್ಮಕ ಸಲಹೆಯನ್ನು ಪಡ್ಕೊಳ್ಬೋದು ಅಂತೇಳಿ ದೇವೇಗೌಡರ ಬಳಿ HD ರೇವಣ್ಣ ಅವರು, ಕುಮಾರಸ್ವಾಮಿ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಕುಟುಂಬದಲ್ಲಿ ಬಿರುಕಾಗಬಾರ್ದು, ಈ ಘಟನೆಯಿಂದ ಈ ರೀತಿಯಾಗಿ ನಡೆದುಕೊಳ್ಳಿ ಅಂತೇಳಿ ದೇವೇಗೌಡರು ಸೂಚನೆ ಕೊಟ್ಟಿದ್ದಾರೆ. ಯಾಕಂದರೆ ಕುಮಾರಸ್ವಾಮಿ ಹೇಳಿದ್ರು, ನಮ್ಮ ಕುಟುಂಬವೇ ಬೇರೆ, ಅವರ ಕುಟುಂಬವೇ ಬೇರೆ ಅಂತ ಹೇಳಿದ್ರು. ಈ ರೀತಿಯಾಗಿ ಆಗಬಾರ್ದು ಮುಂದೆ. ಹೀಗಾಗಿ ಈ ಒಂದು ಸಂಬಂಧಪಟ್ಟಂತೆ ಒಂದಿಷ್ಟು ಇದಾಗಬೇಕು ಅಂತೇಳಿ ಕೂಡ ದೇವೇಗೌಡರ ನಿವಾಸದಲ್ಲಿ ಚರ್ಚೆ ಆಗಿದೆ. ರಜನಿ, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.